ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ಸ್ಯಾಟರ್ಡೇ ಈವ್ನಿಂಗ್. ಸುಮ್ಮನೆ ಸುತ್ತಾಡೋಣ ಅಂತ ಹೊರಗಡೆ ಹೋಗ್ತಾ ಇದ್ವಿ ಪಾಪುನ್ ಕರ್ಕೊಂಡು. ಅಲ್ಲೇ ಒಂದು ರೌಂಡ್ ಓಡಾಡಿಕೊಂಡು ಮೊಟ್ಟೆ ಖಾಲಿಯಾಗಿತ್ತು ಮನೆಯಲ್ಲಿ, ಮೊಟ್ಟೆ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ನಾವು ಇದೇ ಶಾಪಲ್ಲೇ ಯಾವಾಗಲೂ ತೊಗೊಳ್ಳೋದು. ಇಲ್ಲಿ ಹೋಲ್ಸೇಲಾಗಿ ಕೊಡ್ತಾರೆ. ಫುಲ್ ಒಂದು ಕ್ರೇಟ್ ತೊಗೋತೀವಿ ನಾವು ಮೊಟ್ಟೆನ. ಇಲ್ಲಿಂದ ಮೊಟ್ಟೆ ತೊಗೊಂಡು ಹಾಗೆ ಮನೆಗೆ ಬಂದ್ವಿ. ನಾನು ಈ ಥರನೇ ಜೋಡಿಸಿಟ್ಕೊಳ್ಳೋದು. ಇದು ಕ್ರೇಟಲ್ಲಿರೋದು ಬೇಗ ಖಾಲಿ ಆಗುತ್ತೆ. ಬಾಕ್ಸಲ್ಲಿ ಒಂದು ಸ್ವಲ್ಪ ದಿನ ಇಟ್ಕೊಂಡಿರ್ತೀನಿ. ಮನೆಗೆ ಬಂದು ಇಲ್ಲಿ ಕಾಫಿ ಮಾಡಿಕೊಂಡು ಕಾಫಿ ಕುಡಿದ್ವಿ. ಅಲ್ಲೇ ಈವ್ನಿಂಗ್ ಆಗಿತ್ತು. ಕಾಫಿ ಕುಡಿದು ನಾನು ಬೆಳಿಗ್ಗೆ ಇಡ್ಲಿಗೆ ಅಂತ ಉದ್ದಿನಬೇಳೆ ನೆನೆಸಿದ್ದೆ. ನಾನು ರವೆ ಇಡ್ಲಿ ಮಾಡೋದು. ಇಡ್ಲಿ ರವೆನ ನಾನು ಅಂಗಡಿಲೇ ತೊಗೊಬರ್ತೀನಿ. ಉದ್ದಿನಬೇಳೆ ಈ ಕಪ್ಪಲ್ಲಿ ನಾನು 3/4 ಕಪ್ಪಷ್ಟು ಉದ್ದಿನಬೇಳೆ ನೆನೆಸಿದ್ದೆ. ಮೆಂತ್ಯ ಇದರಲ್ಲಿ 1 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಮೆಂತ್ಯ ಆಪ್ಷನಲ್, ನೀವು ಬೇಕಂದರೆ ಹಾಕೋಬೋದು ಅಷ್ಟೇ. ಇದನ್ನು ಒಂದು 3-4 ಸಲ ತೊಳೆದ್ಬಿಟ್ಟು ನಾನು 8 to 10 hours ನೆನೆಸಿದ್ದೆ. ಈವ್ನಿಂಗ್ ಹಂಗೆ ಒಂದು 3/4 ಕಪ್ಪಷ್ಟು ಅವಲಕ್ಕಿ ನೆನೆಸ್ತಾ ಇದ್ದೀನಿ. ಇದು ಒಂದು ಅರ್ಧ-3/4 ಗಂಟೆ ನೆನೆದಾದ್ಮೇಲೆ ನಾನು ಉದ್ದಿನಬೇಳೆ ಮತ್ತು ಅವಲಕ್ಕಿ 2 ಮಿಕ್ಸಿ ಮಾಡ್ಕೋತೀನಿ. ಅದೇ ಕಪ್ಪಲ್ಲಿ ಒಂದು 4 ಕಪ್ ಆಗೋಷ್ಟು ನಾನು ರವೆ ತೊಗೊಂಡಿದ್ದೀನಿ. 4ರಿಂದ 5 ಜನಕ್ಕೆ ಇದು ಸಾಕಾಗುತ್ತೆ. 4 ಕಪ್ ರವೆ ಹಾಕ್ಕೊಂಡಿದ್ದೀನಿ ನಾನು. ನೀರು ಒಂದು 8ರಿಂದ 10 ಕಪ್ ಬೇಕಾಗುತ್ತೆ. ನೀರು ಇನ್ನೂ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಂದ್ರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಬೆಳಗ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಈ ಥರ ಚೌಟಲ್ಲಿ ಹಿಂಗೆ ಎತ್ಕೊಂಡ್ರೆ ನಿಧಾನಕ್ಕೆ ಕೆಳಗಡೆ ಬೀಳ್ತಾ ಇರಬೇಕು. ಈ ಕನ್ಸಿಸ್ಟೆನ್ಸಿಲಿದ್ದರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದು ಬೆಳಿಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈ ಥರ ಉದುಗಿ ಬಂದಿರುತ್ತೆ. ಸಾಫ್ಟಾಗೂ ಕೂಡ ಬರುತ್ತೆ ಇಡ್ಲಿ. ನಾವು ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ಕೂಡ ಮುಗಿಸ್ಕೊಂಡು ನಾನ್ ವೆಜ್ ಮಾಡಿದ್ವಿ. ಸಂಡೇ ಆಗಿರೋದ್ರಿಂದ ಚಿಕನ್ ಸಾಂಬಾರು ಮತ್ತು ಫ್ರೈ ಮಾಡಿದ್ವಿ. ನೀವು ಈ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಕೇಳಿ, ನಾನು ಮತ್ತೆ ಮಾಡಿ ತೋರಿಸ್ತೀನಿ. ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನಾವು ಯಶವಂತಪುರದಲ್ಲಿರೋ ಮುನಿಸ್ವಾಮಿ ಕಲ್ಯಾಣ ಮಂಟಪಕ್ಕೆ ಹೋಗಿದ್ವಿ. ಅಲ್ಲಿ ಸೀರೆ ಸೇಲ್ ಹಾಕಿದ್ರು. ರ್ಯಾಪಿಡ್ ರಶ್ಮಿ ಅವರು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಸೇಲ್ ಹಾಕಿದ್ರು. ಹೊರಗಡೆ ಎಲ್ಲ ಈ ಥರ ಕಾಣಿಸ್ತಾ ಇತ್ತು. ಫುಡ್ ಸ್ಟಾಲ್ ಕೂಡ ಇಟ್ಟಿದ್ರು. ಇಲ್ಲಿ ಯಶವಂತಪುರ ಬಸ್ ಸ್ಟಾಪ್ ಪಕ್ಕದಲ್ಲೇ ಇರೋದು ಇದು. ಸಾರಿ ಅಲ್ಲದೆ ಸಾರಿ ಬ್ಲೌಸ್ ಕೂಡ, ರೆಡಿಮೇಡ್ ಬ್ಲೌಸ್ ಕೂಡ ಇಟ್ಟಿದ್ರು. ಅದೆಲ್ಲ ನೋಡಿಕೊಂಡು ಸಾರಿ ಕೂಡ ಚೆನ್ನಾಗಿತ್ತು. ಪ್ಯೂರ್ ಮೈಸೂರು ಸ್ಯಾರಿ ಅಲ್ಲದೆ ನಿಮಗೆ ಸೆಮಿ ಕೂಡ ಇಟ್ಟಿದ್ರು. ಪ್ರೈಸ್ ರೇಂಜ್ ಕೂಡ ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ, ನೋಡ್ಬೋದು. 1,500ಇಂದನೂ ಸ್ಟಾರ್ಟಿಂಗ್ ಇತ್ತು ಸಾರಿ. ನಾವು ಸಂಡೇ ಹೋಗಿದ್ವಿ. ಸಂಡೇ 15th ಇತ್ತು. ಇದು 17th ಇರ್ಬೋದು. ಸಾರಿ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ನಾನು ತೋರಿಸ್ತಾ ಇರೋ ಸಾರಿ ಅರೌಂಡ್ 11,000 ಇತ್ತು. ಪ್ರೈಸ್ ಕೂಡ ತೋರಿಸಿದ್ದೀನಿ. ನೀವು ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಕ್ಲಿಯರಾಗೆ ಕಾಣಿಸುತ್ತೆ. ಬೆಳಿಗ್ಗೆ ಸಂಜೆ ಕೂಡ ಆಫರ್ ಆಗ್ತಿತ್ತು. ಇಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಸುಮ್ಮನೆ ಮಕ್ಕಳನ್ನ ಮಾತಾಡಿಸ್ತಿದ್ರು. ಇಲ್ಲಿ ನಮ್ಮ ಅಕ್ಕನ ಮಗಳು ಮಾತಾಡಿದ್ದಾಳೆ, ಅದನ್ನು ಕೇಳಿಸ್ಕೊಳ್ಳಿ. ಅವಳ ಹೆಸರು ಸಾಧ್ವಿ ರಾಜ್ ಅಂತ. ಅವಳು ಇಷ್ಟವರೆಗೂ ಹೇಳಿದ್ದು ಒಂದು ಸ್ಟೋರಿ. ಅವಳು ಇನ್ನೂ ಚೆನ್ನಾಗಿ ಹೇಳ್ತಾಳೆ. ಸ್ವಲ್ಪ ಹೆದರ್ಕೊಂಡ್ಳು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.